ಹಲೋ ವ್ಯೂಸ್, ನಾವಿವತ್ತು ವೈಟ್ ಲೈಟ್ ಗೈಡೆಡ್ ಮೆಡಿಟೇಷನ್ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಆರ ಕ್ಲೆನ್ಸ್ ಮಾಡೋ ಇದರಿಂದ ನಮ್ಮ ಆರ ಕ್ಲೆನ್ಸ್ ಆಗುತ್ತೆ. ಮತ್ತು ಲಾಕ್ ಮಾಡೋದು ಹೇಗೆ ಅಂತಲೂ ಕೂಡ ಇಲ್ಲಿ ಹೇಳ್ತಾ ಇದ್ದೀನಿ. ನಾನು ಅದಕ್ಕೋಸ್ಕರ ಡಿವೈನ್ ಏಂಜಲ್ ಆರ್ಕೇಂಜಲ್ನ ನಾನಿಲ್ಲಿ ಇನ್ವೋಕ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಆರ್ಕೇಂಜಲ್ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ನೀವು ಅವರ ಉಪಸ್ಥಿತಿನ ಅವ್ರ ಎನರ್ಜಿನ ಸೆನ್ಸ್ ಮಾಡ್ತೀರಾ. ಬಹಳ ಬೇಗ ಅವರು ಕನೆಕ್ಟ್ ಮಾಡ್ತಾರೆ ಮತ್ತು ತುಂಬ ಚೆನ್ನಾಗಿ ನಮಗೆ ಪ್ರೊಟೆಕ್ಷನ್ನು ಕೊಡ್ತಾರೆ. ಯಾವುದೇ ಮೈಲ್ಗೆ ಸಮಯ ಅಂತೇನಿಲ್ಲ, ನಿಮ್ಗೆ ಯಾವಾಗೆಲ್ಲ ನಿಮಗೆ ಪ್ರೊಟೆಕ್ಷನ್ ಬೇಕು, ಏನೋ ಭಯ ಅನ್ನಿಸ್ತಾ ಇದೆ, ಸೊ ತುಂಬ ಕೆಟ್ಟ ಪರಿಸ್ಥಿತಿನಲ್ಲಿದ್ದೀರಾ ಅಂತ ಅಂದ ತಕ್ಷಣ ನೀವು ಆರ್ಕೇಂಜಲ್ ಮೈಕಲ್ನ ಕಾಲ್ ಮಾಡಿದ್ರೆ ಆ ತಕ್ಷಣದಲ್ಲಿ ಅವರು ಬಂದು ನಿಮಗೆ ಪ್ರೊಟೆಕ್ಷನನ್ನು ಕೊಡ್ತಾರೆ. ಖಂಡಿತ ಇದು ನಂಬಿ ಬಂದೇ ಬರ್ತಾರೆ ಅವರು. ಸೊ ಬನ್ನಿ, ಡಿಲೇ ಮಾಡೋದು ಬೇಡ, ಕಂಫರ್ಟಬಲ್ ಆಗಿ ಕುತ್ಕೊಳ್ಳಿ. ನಿಮಗೆ ಹೇಗೆ ಕುತ್ಕೋಬೇಕು ಅಂತ ಅನಿಸುತ್ತೆ ಹಾಗೆ ಕುತ್ಕೊಳ್ಳಿ. ನಿಮ್ಮ ಬೆನ್ನು ನೇರವಾಗಿರಲಿ. ಸಿಟ್ ಸ್ಟ್ರೈಟ್. ಉಸಿರನ್ನ ತಗೊಳ್ಳಿ, ನಿಧಾನವಾಗಿ ಬ್ರೀದ್ ಇನ್. ನಿಮ್ಮ ವರೀಸ್ ಎಲ್ಲ ಹೊರಗಡೆ ಬಿಡ್ತಾ ಇದ್ದೀನಿ ಅಂತ ನಿಮ್ಮ ಉಸಿರನ್ನ ಬಾಯಿ ಮೂಲಕ ಹೊರಗಡೆ ಬಿಡಿ. ಬ್ರೀದ್ ಇನ್, ಬ್ರೀದ್ ಔಟ್. ಬ್ರೀದ್ ಇನ್ ದ ಪಾಸಿಟಿವ್ ಎನರ್ಜಿನ ತಗೊಳ್ಳಿ. ನೆಗೆಟಿವ್ ಎನರ್ಜಿನ ನಿಮ್ಮ ಬಾಯಿ ಮೂಲಕ ಹೊರಗಡೆ ಬಿಡಿ. ಬ್ರೀದ್ ಇನ್, ಬ್ರೀದ್ ಔಟ್. ಬ್ರೀದ್ ಇನ್, ಬ್ರೀದ್ ಔಟ್. ಬ್ರೀದ್ ಇನ್. 1 ನಿಮಿಷ ಉಸಿರನ್ನ ಹಾಗೆ ಬಿಗಿ ಹಿಡ್ಕೊಳ್ಳಿ. ಬ್ರೀದ್ ಔಟ್. ಉಸಿರನ್ನ ತಗೊಳ್ಳಿ, ಹಾಗೆ ಉಸಿರನ್ನ ಬಿಗಿ ಹಿಡಿ. ಈಗ ಹೊರಗಡೆ ಬಿಡಿ. ಬ್ರೀದ್ ಇನ್, ಹೋಲ್ಡ್, ಬ್ರೀದ್ ಔಟ್. ಬ್ರೀದ್ ಇನ್, ಹೋಲ್ಡ್, ಬ್ರೀದ್ ಔಟ್. ಮೆಂಟಲಿ ಕಾಮ್ ಆಗಿದ್ದೀರಾ. ಕಾಮ್ ಆಗಿದ್ದೀರಾ. ರಿಲ್ಯಾಕ್ಸ್. ಆರ್ಕೇಂಜಲ್ ಮೈಕಲ್ ಪ್ರೆಸೆನ್ಸ್ನ ನೋಡ್ತಾ ಇದ್ದೀನಿ, ನಿಮಗೂ ಅದು ಫೀಲ್ ಆಗತ್ತೆ. ಸೊ ಕಣ್ಣು ಬಿಟ್ಕೊಂಡು ನೋಡಿದ್ರೆ ಅವರ ಒಂದು ಎನರ್ಜಿ ನಿಮಗೆ ಸೆನ್ಸ್ ಆಗುತ್ತೆ. ಕಣ್ಣು ಮುಚ್ಕೊಂಡ್ರೂ ಕೂಡ ನಿಮ್ಮ ಸುತ್ತ ಬಿಸಿಯಾದಂತಹ ಅನುಭವ ಆಗುತ್ತೆ. ನಿಮಗೆ ನಿಮ್ಮ ಇಂಟ್ಯೂಷನ್ ಹೇಗೆ ಗೈಡ್ ಮಾಡುತ್ತೆ ಹಾಗೆ ಮಾಡಿ. ಹಾಗೆ ನಿಮ್ಮ ಕ್ಲೋಸ್ ಯುವರ್ ಐಸ್. ನಾನು ಏನೇನು ಹೇಳ್ತಾ ಇರ್ತೀನಿ ಹಾಗೆ ಕೇಳ್ತಾ ಹೋಗಿ. ಕುಲದೇವರು, ನಿಮ್ಮ ಸ್ಪಿರಿಟ್ ಗೈಡ್ಸ್, ಯಾವ ಹೈಯರ್ ಎನರ್ಜಿನ ನೀವು ಇನ್ವೋಕ್ ಮಾಡಬೇಕು ಅಂತ ಅನಿಸುತ್ತೆ ಅವರ ಶಕ್ತಿಯನ್ನು, ಅವರ ಎನರ್ಜಿಯನ್ನು ಆಹ್ವಾನ ಮಾಡಿ. ನಾನೀಗ ಆರ್ಕೇಂಜಲ್ ಮೈಕಲ್ನ ಕಾಲ್ ಮಾಡ್ತಾ ಇದ್ದೀನಿ. ಡಿಯರ್ ಡಿವೈನ್ ಆರ್ಕೇಂಜಲ್ ಮೈಕಲ್, ಐ ಇನ್ವೋಕ್ ಯು, ಐ ಇನ್ವೋಕ್ ಯು, ಐ ಇನ್ವೋಕ್ ಯು. ಪ್ಲೀಸ್ ಕಮ್, ಪ್ಲೀಸ್ ಕಮ್, ಪ್ಲೀಸ್ ಕಮ್. ಆರ್ಕೇಂಜಲ್ ಮೈಕಲ್ ನಿಮ್ಮ ಪಕ್ಕ ಇದ್ದಾರೆ. ಅವರ ಕೈಯಲ್ಲಿ ಶಕ್ತಿಯುತವಾದಂತಹ ಕತ್ತಿ ಇದೆ, ಅದು ಹೊಳಿತಾ ಇದೆ. ಅವರನ್ನು ಪ್ರೇ ಮಾಡಿ, ನನ್ನ ಒಳಗೆ ಹಾಗೂ ನನ್ನ ಹೊರಗೆ ಇರುವಂತಹ ಎಲ್ಲ ಬೇಡವಾದಂತಹ ಅನಗತ್ಯವಾದಂತಹ ಆ ಲೋವರ್ ವೈಬ್ರೇಷನ್ಸ್ನ ನನ್ನಿಂದ ರಿಲೀಸ್ ಮಾಡಿ, ಹಾಗೂ ಆ ಕಾರ್ಡ್ಸ್ನ ಕಟ್ ಮಾಡಿ ನನಗೆ ಸ್ಟ್ರಾಂಗ್ ಆದಂತಹ ಪ್ರೊಟೆಕ್ಷನ್ ಬಬಲನ್ನು ನಿರ್ಮಾಣ ಮಾಡಿ. ಆರ್ಕೇಂಜಲ್ ಮೈಕಲ್ ತನ್ನ ಕತ್ತಿಯಿಂದ ನಿಮ್ಮ ಸುತ್ತ ಇರುವಂತಹ ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ಕು, ಸೈಕಿಕ್ ಅಟ್ಯಾಕ್ಸು, ದೃಷ್ಟಿ, ನಿಮ್ಮಲ್ಲಿರುವಂತಹ ಭಯ, ಸೊ ಏನೇ ಅನ್ವಾಂಟೆಡ್ ಎನರ್ಜಿ ಇದ್ದರೂ ಅದೆಲ್ಲ ಅವರ ಕತ್ತಿಯಿಂದ ಕಟ್ಟಾಗಿದೆ ಅಂತ ವಿಜುವಲೈಸ್ ಮಾಡಿ. ಕಟ್ಟಾಗಿದೆ. ಸೊ ನಂಗೆ ಅದಿಲ್ಲಿ ಸೆನ್ಸ್ ಆಗ್ತಾಯಿದೆ. ನಿಮ್ಮ ತಲೆ, ಕಣ್ಣು, ಮೂಗು, ಬಾಯಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ರಿಲ್ಯಾಕ್ಸ್ ಆಗಿ ಫೀಲ್ ಮಾಡಿ. ನಿಮ್ಮ ಕತ್ತು, ಭುಜ, ಎದೆಯ ಭಾಗ, ಹೊಟ್ಟೆಯ ಭಾಗ ರಿಲ್ಯಾಕ್ಸ್, ರಿಲ್ಯಾಕ್ಸ್.
ರಿಲ್ಯಾಕ್ಸ್. ನಿಮ್ಮ ಹಿಪ್ಸ್, ನಿಮ್ಮ ತೊಡೆಗಳು, ನಿಮ್ಮ ಮೀನಖಂಡ, ನಿಮ್ಮ ಮಂಡಿ ಚಿಪ್ಪು, ನಿಮ್ಮ ಕಾಲುಗಳು, ನಿಮ್ಮ ಗಿಣ್ಣು, ನಿಮ್ಮ ಹಿಮ್ಮಡಿ, ಮುಮ್ಮಡಿ, ಇಡೀ ದೇಹ ರಿಲ್ಯಾಕ್ಸ್ ಆಗಿದೆ. ರಿಲ್ಯಾಕ್ಸ್. ಗಾಳಿಯಂತೆ ನಿಮ್ಮ ದೇಹ ಈಗ ಹಗುರವಾಗಿದೆ. ರಿಲ್ಯಾಕ್ಸ್. ಈಗ ಯೂನಿವರ್ಸಿಂದ ಮೇಲಿಂದ ಬಿಳಿಯ ಬೆಳಕು ನಿಮ್ಮ ನೆತ್ತಿಯ ಮೇಲೆ ಬಂದು ಶೇಖರ ಆಗ್ತಾ ಇದೆ. ಬಿಳಿಯ ಬೆಳಕು ಬಿಳಿಯ ಬೆಳಕು ನಿಧಾನವಾಗಿ ನಿಮ್ಮ ನೆತ್ತಿಯ ಮೇಲೆ ಬಂದು ನಿಮ್ಮ ಸಹಸ್ರಾರ ಚಕ್ರದಲ್ಲಿ ಸ್ಟೋರ್ ಆಗ್ತಾ ಇದೆ. ಅದು ನಿಮಗೆ ಫೀಲ್ ಆಗ್ತಾ ಇದೆ. ಕಾಮಾಗಿ ಫೀಲ್ ಆಗ್ತಾ ಇದ್ದೀರಾ. ನೆತ್ತಿಯ ಭಾಗವೆಲ್ಲ ಇನ್ನೂ ಹಗುರ ಆಗ್ತಾ ಇದೆ. ಅಲ್ಲಿರೋ ಅಂತಹ ಪೇನ್ ಎಲ್ಲ ರಿಲೀಸ್ ಆಗ್ತಾ ಇದೆ, ಹಗುರ ಆಗ್ತಾ ಇದೆ. ನಿಮ್ಮ ಯೋಚನೆಗಳೆಲ್ಲ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದೆ. ಆ ಬಿಳಿಯ ಬೆಳಕು ನಿಧಾನವಾಗಿ ನಿಮ್ಮ ತಲೆ, ಹಣೆಯ ಭಾಗಕ್ಕೆ ಬರ್ತಾ ಇದೆ. ನಿಮ್ಮ ಹುಬ್ಬು, ನಿಮ್ಮ ಕಣ್ಣಿನ ಮಧ್ಯೆ ಇರುವಂತಹ ಥರ್ಡ್ ಐ ಚಕ್ರ, ಅಲ್ಲಿಂದ ನಿಮ್ಮ ಕಣ್ಣುಗಳು, ಬಿಳಿಯ ಬೆಳಕು ಇಷ್ಟಕ್ಕೂ ನಿಧಾನವಾಗಿ ಆವರಿಸ್ತಾ ಇದೆ. ನಿಮ್ಮ ಕಿವಿಗಳು, ನಿಮ್ಮ ಕೆನ್ನೆ, ನಿಮ್ಮ ಮೂಗು, ನಿಮ್ಮ ತುಟಿಯ ಭಾಗ, ನಿಮ್ಮ ಇಡೀ ಮುಖದ ಭಾಗವನ್ನು ಬಿಳಿಯ ಬೆಳಕು ಆವರಿಸಿದೆ. ಅಲ್ಲಿ ಯಾವುದಾದ್ರೂ ನಿಮಗೆ ಪೇಯ್ನ್ ಇದ್ದರೆ ಅದು ನಿಧಾನವಾಗಿ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದೆ. ಅಲ್ಲಿ ಕಾಮಾಗಿ ಫೀಲ್ ಆಗ್ತಾ ಇದ್ದೀರಾ. ಅಲ್ಲಿಂದ ನಿಮ್ಮ ಕತ್ತಿನ ಭಾಗಕ್ಕೆ ಆ ಬಿಳಿಯ ಬೆಳಕು ಪ್ರವೇಶ ಮಾಡ್ತಾ ಇದೆ. ನಿಮ್ಮ ಥ್ರೋಟ್ ಚಕ್ರ ಹೀಲ್ ಆಗ್ತಾ ಇದೆ. ಇನ್ನು ಮುಂದೆ ನಿಮ್ಗೆ ಏನು ಅನಿಸುತ್ತೆ ನೀವು ಅದನ್ನು ಧೈರ್ಯವಾಗಿ ಹೇಳೋ ಅಂತಹ ಧೈರ್ಯ ಬಂದಿದೆ. ಮಾತಿನ ಚತುರತೆ ನಿಮಗೆ ಬರ್ತಾ ಇದೆ. ಅಲ್ಲಿದ್ದಂತಹ ನಿಮ್ಮ ಗಂಟಲಿನಲ್ಲಿದ್ದಂತಹ ಬ್ಲಾಕೇಜಸ್ಸು ಕಪ್ಪನೆಯ ಹೊಗೆಯ ರೀತಿ, ಉದ್ಬತ್ತಿ ಹಚ್ಚಿದಾಗ ಹೇಗೆ ಅದರ ಹೊಗೆ ಬರುತ್ತೆ ಆ ರೀತಿ ಆ ಬಿಳಿಯ ಬೆಳಕು ಪ್ರವೇಶ ಮಾಡಿದ ತಕ್ಷಣ ನಿಮ್ಮ ಗಂಟಲಿನ ಭಾಗದಿಂದ ಕಪ್ಪನೆಯ, ಮಂದವಾದ ಕಪ್ಪನೆಯ ಬಣ್ಣ ಹೊರಗಡೆ ಬರ್ತಾ ಇದೆ. ವಿಜುವಲೈಸ್ ಮಾಡಬೇಡಿ, ಫೀಲ್ ಮಾಡಿ ಬರ್ತಾ ಇದೆ. ನಿಮ್ಮ ಗಂಟಲಿನಿಂದ ಏನು ಶೇಖರವಾದಂತಹ ಬೇಡವಾದ ಎನರ್ಜೀಸ್ ಎಲ್ಲ ಹೊರಗಡೆ ಹಾಕಿದೆ ಬಿಳಿಯ ಬೆಳಕು. ಅಲ್ಲಿನಿಂದ ನಿಮ್ಮ ಭುಜ ಭಾಗದಿಂದ ನಿಮ್ಮ ಎದೆಯ ಭಾಗ, ಎದೆಯ ಮಧ್ಯ ಭಾಗ, ನಿಮ್ಮ ಹಾರ್ಟ್ ಚಕ್ರದಲ್ಲಿದ್ದಂತಹ ಎಲ್ಲ ಬ್ಲಾಕೇಜಸ್ಸು, ಬೇರೆಯವರಿಂದ ಆದಂತಹ ನೋವು, ಅವಮಾನ ಎಲ್ಲ ಬೇಡವಾಗಿ ಏನು ದ್ವೇಷ, ಜಲಸ್ಸು ಏನೇನು ತುಂಬಿಕೊಂಡಿದೆ ಅದೆಲ್ಲ ಕಪ್ಪನೆಯ ಹೊಗೆಯ ರೀತಿ ನಿಮ್ಮ ದೇಹದಿಂದ ಹೊರಗಡೆ ಬರ್ತಾ ಇದೆ. ಆ ಜಾಗವನ್ನು ಬಿಳಿಯ ಬೆಳಕು ಆವರಿಸ್ಕೊಳ್ತಾ ಇದೆ. ಬಿಳಿಯ ಬೆಳಕು ಹಾಯ್ ಅನ್ನಿಸ್ತಾ ಇದೆ, ಕಾಮಾಗಿದೆ. ಅಲ್ಲಿಂದ ನಿಮ್ಮ ಹೊಕ್ಕಳಿನ ಮೇಲ್ಭಾಗದಲ್ಲಿ ಮಣಿಪುರ ಚಕ್ರ ಇದೆ, ಅಲ್ಲಿಗೆ ಬಿಳಿಯ ಬೆಳಕು, ನಿಮ್ಮ ಹೊಟ್ಟೆಯ ಮೇಲ್ಭಾಗಕ್ಕೆ ಬಿಳಿಯ ಬೆಳಕು ನಿಧಾನವಾಗಿ ಹರಿತಾ ಇದೆ. ಆ ಭಾಗದಲ್ಲಿರುವಂತಹ ಯಾವುದಾದ್ರೂ ನೋವು ಅಥವಾ ಒಳಗಡೆ ಇರುವಂತಹ ಪಾರ್ಟ್ಸಲ್ಲಿ ಏನಾದರೂ ನಿಮಗೂ ಗೊತ್ತಿಲ್ಲದೆ ಡ್ಯಾಮೇಜ್ ಆಗಿದ್ರೆ ಅಥವಾ ಅಸ್ತವ್ಯಸ್ತ ಆಗಿದ್ರೆ ಆ ಬಿಳಿಯ ಬೆಳಕಿನಿಂದ ಅದೆಲ್ಲ ಸರಿ ಹೋಗ್ತಾ ಇದೆ. ಮತ್ತು ಕಪ್ಪನೆಯ ಹೊಗೆಯ ರೀತಿಯಲ್ಲಿ ಅದು ಹೊರಗಡೆ ಬರ್ತಾ ಇದೆ. ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಬೇಡವಾದ ಕೊಬ್ಬು ಶೇಖರವಾಗಿದ್ದರೆ ಕೂಡ ಅದು ಕೂಡ ರಿಲೀಸ್ ಆಗ್ತಾ ಇದೆ. ಬಿಳಿಯ ಬೆಳಕು ಅದನ್ನು ನಿಮ್ಮ ದೇಹದ ಕೆಳಕ್ಕೆ ನಿಧಾನವಾಗಿ ತಳ್ತಾ ಇದೆ. ಫಾಸ್ಟ್ ಇಲ್ಲ, ನಿಮ್ಮ ದೇಹಕ್ಕೆ ಯಾವುದೇ ತೊಂದರೆ ಆಗದಂತೆ ಅದು ನಿಧಾನವಾಗಿ ರಿಲೀಸ್ ಆಗ್ತಾ ಇದೆ. ನಿಮ್ಮ ಮಣಿಪುರ ಚಕ್ರದಲ್ಲಿರುವಂತಹ ಬೇಡವಾದಂತಹ ಎಲ್ಲ ಅನ್ವಾಂಟೆಡ್ ಎನರ್ಜೀಸ್, ಬ್ಲಾಕೇಜಸ್, ನಿಮ್ಮ ಪಾಸ್ಟ್ ಲೈಫ್ ಕರ್ಮಾಸ್, ಹಣಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಜಾಬು, ನಿಮ್ಮ ರಿಲೇಷನ್ಶಿಪ್ ಏನೇ ಪ್ರಾಬ್ಲಮ್ಸ್ ಇದ್ರು ಅಲ್ಲಿ ಹೋಗಿ ಶೇಖರಣೆ ಆಗಿರುತ್ತೆ. ಸೊ ಅದರಿಂದ ಕಪ್ಪನೆ ಹೊಗೆಯ ರೀತಿಯಲ್ಲಿ ಬಿಳಿಯ ಬೆಳಕು ಅಲ್ಲಿ ಹೋಗಿ ಸೇರಿದೆ. ಆ ಮಣಿಪುರ ಚಕ್ರ ವಜ್ರದಂತೆ ಹೊಳಿತಾ ಇದೆ. ನಿಮ್ಮ ಹೊಕ್ಕಳಿನ ಭಾಗ, ಹೊಕ್ಕಳಿನ 4 ಬೆಟ್ಟಿನ ಕೆಳಗಡೆ ಮಧ್ಯೆ ಅಲ್ಲಿ ಒಂದು ಸ್ವಾದಿಷ್ಠಾನ ಚಕ್ರ ಇದೆ. ಅಲ್ಲಿಗೆ ಬಿಳಿಯ ಬೆಳಕು ಅಲ್ಲಿರೋಂತಹ ಎಲ್ಲ ನಿಮ್ಮ ಪಾರ್ಟ್ಸ್, ಆರ್ಗನ್ಸ್ ಎಲ್ಲವನ್ನು ನಿಧಾನವಾಗಿ ಶುದ್ಧಿ ಮಾಡ್ತಾ ಅದಕ್ಕೆ ಯಾವುದೇ ಹಾನಿ ಆಗದಂತೆ ಅದನ್ನು ಅಲ್ಲಿರೋ ಅಂತಹ ಟಾಕ್ಸಿನ್ಸ್ನ ತನ್ನ ಜೊತೆಯಲ್ಲಿ ಕೆಳಗಡೆ ತೆಗೆದುಕೊಂಡು ಹೋಗ್ತಾ ಇದೆ.
ನಿಮ್ಮ ಸ್ವಾದಿಷ್ಟಾನ ಚಕ್ರ ಬಿಳಿಯ ವಜ್ರದಂತೆ ಶೈನ್ ಆಗ್ತಾ ಇದೆ. ಅದರಲ್ಲಿರುವಂತಹ ಎಲ್ಲ ಟಾಕ್ಸಿನ್ಸು ಕಪ್ಪನೆಯ ಹೊಗೆಯ ರೀತಿಯಲ್ಲಿ ಹೊರಗಡೆ ಬಂದಿದೆ. ಅಲ್ಲಿಂದ ನಿಮ್ಮ ಮಣಿಪುರ ಚಕ್ರ, ನಿಮ್ಮ ಬೆನ್ನು ಹುರಿ ಬರುತ್ತಲ್ಲ, ಸ್ಪೈನಲ್ ಕಾರ್ಡ್, ಅಲ್ಲಿ ಕೊನೆಯ ಭಾಗದ ಅಲ್ಲಿ ಮೂಲಾಧಾರ ಚಕ್ರ ಇದೆ. ಅದರ ಮುಂಭಾಗ ಮತ್ತು ಹಿಂಭಾಗ ಅಲ್ಲಿ ಶೇಖರ ಆಗಿರುವಂತಹ ಎಲ್ಲ ಟಾಕ್ಸಿನ್ಸ್ನ ಹೊರಗಡೆ ನಿಧಾನವಾಗಿ ಹಾಕಿ ಆ ಮೂಲಾಧಾರ ಚಕ್ರ ಕೂಡ ವಜ್ರದಂತೆ ಹೊಳಿತಾ ಇದೆ, ಸುತ್ತುತ್ತಾ ಇದೆ. ಅಲ್ಲಿಂದ ಬಿಳಿಯ ಬೆಳಕು ನಿಧಾನವಾಗಿ ನಿಮ್ಮ ತೊಡೆಯ ಮೂಲಕ ಕೆಳಗೆ ಹೋಗ್ತಾ ಇದೆ. ನಿಧಾನವಾಗಿ ಅಲ್ಲಿರುವಂತಹ ಎಲ್ಲ ನೋವು ಕೂಡ ನಿಧಾನವಾಗಿ ರಿಲೀಸ್ ಆಗ್ತಾ ಇದೆ. ಬಿಳಿಯ ಬೆಳಕು ನಿಮ್ಮ ಮಂಡಿ ಚಿಪ್ಪಿಗೆ ಬಂದಿದೆ. ಅಲ್ಲಿರೋ ಅಂತಹ ನೋವು, ಬೇಡವಾದಂತಹ ಮೆಮೊರೀಸ್ ಅಲ್ಲಿ ಸೇವ್ ಆಗಿದೆ. ಗೊತ್ತಿಲ್ಲ ಯಾರ್ದು ಅಂತ. ಸೊ ಅಲ್ಲಿ ಮಂಡಿ ಚಿಪ್ಪಿನಲ್ಲಿ ಬೇಡವಾದ ಎಮೋಷನ್ಸ್ ಸ್ಟೋರ್ ಆಗಿರೋದ್ರಿಂದ ನಿಮಗೆ ಮಂಡಿ ನೋವು ಬರ್ತಾ ಇದೆ. ಅದನ್ನೆಲ್ಲ ಬಿಳಿಯ ಬೆಳಕು ರಿಲೀಸ್ ಮಾಡ್ತಾ ಇದೆ. ಐ ರಿಲೀಸ್ ಅಂತ ಹೇಳಿ ರಿಲೀಸ್ ಆಗ್ತಾ ಇದೆ. ಬಿಳಿಯ ಬೆಳಕು ಆವರಿಸಿದೆ. ಅಲ್ಲಿಂದ ನಿಮ್ಮ ಮೀನಖಂಡ, ಅಲ್ಲಿರುವಂತಹ ಎಲ್ಲ ನೋವನ್ನು ತೆಗೆದುಕೊಳ್ತಾ ಬಿಳಿಯ ಬೆಳಕು ಕೆಳಗಡೆ ಹೋಗ್ತಾ ಇದೆ. ನಿಮ್ಮ ಹಿಮ್ಮಡಿ, ನಿಮ್ಮ ಗಿಣ್ಣು, ನಿಮ್ಮ ಪಾದದ ಬೆರಳುಗಳು, ನಿಮ್ಮ ಪಾದದ ಬೆರಳಿನ ಮೂಲಕ ಮದರ್ ಅರ್ತ್ಗೆ ಕನೆಕ್ಟ್ ಆಗ್ತಾ ಇದೆ. ನಿಧಾನವಾಗಿ ಭೂಮಿಯ ಆಳಕ್ಕೆ ಹೋಗ್ತಾ ಇದೆ. ಆ ಬಿಳಿಯ ಬೆಳಕು ಪ್ರೀತಿಯಿಂದ ಹೋಗ್ತಾ ಇದೆ. ಹಾಗೂ ಭೂಮಾತೆಯ ಗರ್ಭಕ್ಕೆ ಹೋಗಿ ಅಲ್ಲಿರುವಂತಹ ಭೂಮಾತೆಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ವಾರಾಹಿ ಮಾತೆಗೆ ನಮಸ್ಕಾರ ಮಾಡಿ ಹಾಗೂ ಸದಾ ಪ್ರೊಟೆಕ್ಷನ್ ಕೊಡೋದಕ್ಕೆ ಮತ್ತು ಭೂಮಿ ತಾಯಿ ಬ್ಲೆಸ್ಸಿಂಗ್ಸನ್ನು ಕೇಳ್ಕೊಳ್ಳಿ. ಮತ್ತು ನನಗೆ ನಿಮ್ಮಂಥ ಧೈರ್ಯವನ್ನು ಕೊಡಿ, ತಾಳ್ಮೆಯನ್ನು ಕೊಡಿ, ಮತ್ತು ಸದಾ ನನ್ನೊಂದಿಗಿದ್ದು ನನಗೆ ರಕ್ಷಣೆ ನೀಡಿ, ಬ್ಲೆಸ್ಸಿಂಗ್ಸನ್ನು ನೀಡಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಲ್ಲಿಂದ ತಾಯಿಯ ಆಶೀರ್ವಾದವನ್ನು ಆ ಬಿಳಿಯ ಬೆಳಕಿನೊಂದಿಗೆ ತೆಗೆದುಕೊಳ್ತಾ ಮೇಲೆ ಬನ್ನಿ. ಭೂಮಿ ಮೇಲ್ಪದರಕ್ಕೆ ಬಂದಾಗ ಆ ಬಿಳಿಯ ಬೆಳಕು ನಿಮ್ಮ ಸುತ್ತ ಸೋಪಿನ ಒಂದು ಗುಳ್ಳೆ ಥರ ಒಂದು ಬಬಲ್ ನಿಮ್ಮ ಸುತ್ತ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಬರೋದಕ್ಕಿಂತ ಮುಂಚೆ ಭೂಮಿ ತಾಯಿ ಮೇಲ್ಪದರಕ್ಕೆ ಬಂದಾಗ ಐ ಆಮ್ ಗ್ರೌಂಡೆಡ್, ಐ ಆಮ್ ಗ್ರೌಂಡೆಡ್, ಐ ಆಮ್ ಗ್ರೌಂಡೆಡ್, ಐ ಆಮ್ ಹೀಲ್ಡ್, ಐ ಆಮ್ ಹೀಲ್ಡ್, ಐ ಆಮ್ ಹೀಲ್ಡ್ ಅಂತ ಹೇಳ್ಕೊಳ್ಳಿ, ಮನಸ್ಸಲ್ಲೇ ಹೇಳ್ಕೊಳ್ಳಿ. ಈಗ ನಿಮ್ಮ ಸುತ್ತ ಭೂಮಿ ತಾಯಿಯ ಹಾಗೂ ಸೂರ್ಯ ಇಬ್ಬರ ಒಂದು ಮಿಶ್ರಣದಿಂದ ಬಂದಂತಹ ಬೆಳಕು ನಿಮ್ಮ ಸುತ್ತ ಸ್ಟ್ರಾಂಗ್ ಆದಂತಹ ಪ್ರೊಟೆಕ್ಷನನ್ನು ನಿರ್ಮಾಣ ಮಾಡಿದೆ. ಅದು ಅಭೇದ್ಯವಾದದ್ದು. ಯಾವ ದುಷ್ಟಶಕ್ತಿ ಆಗಿರಬಹುದು, ಯಾವುದೂ ಕೂಡ ನಿಮ್ಮ ಒಳಗೆ ಎಂಟರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸೂರ್ಯದೇವರಿಗೆ ಹಾಗೂ ಭೂಮಿ ಮಾತೆಗೆ ನಮಸ್ಕಾರವನ್ನು ಮಾಡಿ ನಿಮ್ಮ ಕೃತಜ್ಞತೆಯನ್ನು ತಿಳಿಸಿ. ಇಲ್ಲಿ ನೀವು ದೀಪವನ್ನು ನೋಡಬಹುದು ಎಷ್ಟು ಪ್ರಕಾಶಮಾನವಾಗಿ ಉರಿತಾ ಇದೆ. ಅದು ಹೇಳ್ತಾ ಇದೆ, ನನಗೆ ಸೆನ್ಸ್ ಆಗ್ತಾ ಇದೆ, ಯು ಆರ್ ಪ್ರೊಟೆಕ್ಟೆಡ್ ಅಂತ. ಯಾರ್ಯಾರೆಲ್ಲ ಈ ಮೆಡಿಟೇಷನ್ ಮಾಡಿದರೆ ನೀವು ಪ್ರೊಟೆಕ್ಟೆಡ್ ಅಂತ. ಸೊ ಡೋಂಟ್ ಓಪನ್ ಯುವರ್ ಐಸ್. ನೆಕ್ಸ್ಟು ಈಗ ನೀವು ಲಾಕ್ ಆಗಿದರೆ ಅಫರ್ಮೇಷನ್ ಕೊಡಿ ಯೂನಿವರ್ಸ್ಗೆ, ನಾನು ಪ್ರೊಟೆಕ್ಟೆಡ್ ಆಗಿದ್ದೀನಿ. ಯಾವ ದುಷ್ಟಶಕ್ತಿನೂ ಈ ಒಂದು ಅಭೇದ್ಯವಾದಂಥ ಪ್ರೊಟೆಕ್ಷನ್ ಬಬಲನ್ನು ಭೇದಿಸ್ಕೊಂಡು ಒಳಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಐ ಆಮ್ ಪ್ರೊಟೆಕ್ಟೆಡ್, ಐ ಆಮ್ ಪ್ರೊಟೆಕ್ಟೆಡ್, ಐ ಆಮ್ ಶೀಲ್ಡೆಡ್ ಅಂತ ಹೇಳಿ ಅಫರ್ಮ್ ಮಾಡಿ. ಯಾವುದೇ ದುಷ್ಟಶಕ್ತಿ ಬರೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ನನ್ನ ಎನರ್ಜಿ ಬಾಡಿಗೆ ಬರೋದಕ್ಕಿಂತ ಮುಂಚೆ ಈಶ್ವರನ ಅನ್ಕಂಡೀಷನಲ್ ಲವ್ ಆಗಿ ಬದಲಾವಣೆಯಾಗಿ ನನಗೆ ಒಳ್ಳೆಯದನ್ನೇ ಮಾಡುತ್ತೆ. ಈ ಪ್ರೊಟೆಕ್ಷನ್ ಬಬಲ್ ಅಟ್ಲೀಸ್ಟ್ ನನಗೆ 23 ಗಂಟೆಗಳ ಕಾಲ ರಕ್ಷಣೆಯನ್ನು ಕೊಡುತ್ತೆ, ಅಥವಾ 24 ಗಂಟೆಗಿಂತ ಹೆಚ್ಚಿನ ಗಂಟೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರೊಟೆಕ್ಷನನ್ನು ನನಗೆ ಈ ಬಬಲ್ಲು ಕೊಡ್ತಾ ಇದೆ. ಸೊ ಯಾವ್ಯಾವ ಎನರ್ಜಿನ ನೀವು ಇನ್ವೋಕ್ ಮಾಡಿದೆ ಅವ್ರಿಗೆಲ್ಲ ಗ್ರಾಟಿಟ್ಯೂಡ್ ನೀಡಿ, ಥ್ಯಾಂಕ್ಸನ್ನು ಹೇಳಿ. ಹಾಗೆ ಆರ್ಕೇಂಜಲ್ ಮೈಕಲ್ಗೆ ಕಾರ್ಡ್ ಕಟ್ಟಿಂಗ್ ಮಾಡಿದ್ದಕ್ಕೆ, ಲೋವರ್ ವೈಬ್ರೇಷನಿಂದ ಮುಕ್ತಿ ಕೊಟ್ಟಿದ್ದಕ್ಕೆ ಹಾಗೂ ಪ್ರೊಟೆಕ್ಷನ್ ಬಬಲನ್ನು ನಿರ್ಮಾಣ ಮಾಡಿದ್ದಕ್ಕೆ ಗ್ರ್ಯಾಟಿಟ್ಯೂಡನ್ನು ಕೊಡಿ. ಹಾಗೂ ಸದಾ ನನ್ನ ಜೊತೆ ಇದ್ದು ಎಂತಹ ಪರಿಸ್ಥಿತಿಯಲ್ಲೇ ಆಗಲಿ ನನ್ನ ಜೊತೆ ಇದ್ದು ನನ್ನನ್ನು ಕಾಪಾಡು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ.
ಇವತ್ತಿನ ಈ ಒಂದು ಹೀಲಿಂಗ್ ಸೆಷನನ್ನು ನೀಡೋದಕ್ಕೆ ಗೈಡ್ ಮಾಡಿದಂತಹ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಗೈಡಿಂಗ್ ಮೀ ಟು ಡೂ ದಿಸ್ ವಿಡಿಯೋ. ಸೊ ನೀವೀಗ ಪ್ರೊಟೆಕ್ಟೆಡ್ ಆಗಿದ್ದೀರಾ. ನಿಮ್ಗೆ ಯಾವಾಗ ಕಣ್ಣು ತೆಗಿಬೇಕು ಅಂತ ಫೀಲ್ ಆಗುತ್ತೆ ಆಗ ನಿಮ್ಮ ಎರಡೂ ಕೈಗಳನ್ನು ಉಜ್ಜಿ ಆ ಬಿಸಿಯ ಶಾಖವನ್ನು ನಿಮಗೆ ಕಣ್ಣಿಗೆ ನೀಡ್ತಾ ನಿಧಾನವಾಗಿ ನಿಮ್ಮ ಕೈಗಳನ್ನು ನೀಡ್ತಾ ನಿಮ್ಮ ಕಣ್ಣುಗಳನ್ನು ತೆಗೆಯಿರಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಆರ್ಕೇಂಜಲ್ ಮೈಕಲ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.